ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತು ಮಾಡ್ತಿರೋವಂಥ ವಿಡಿಯೋ ಬಂದ್ಬಿಟ್ಟು ಲೆಮನ್ ಚಿಕನ್. ಸೊ ಇದು ತುಂಬ ಈಸಿಯಾಗಿ ಮತ್ತು ಫಾಸ್ಟಾಗಿ ಮಾಡುವಂಥ ಚಿಕನ್. ಇದಕ್ಕೆ ಜಾಸ್ತಿ ಐಟಮ್ಸ್ ಕೂಡ ಬೇಕಾಗಿಲ್ಲ. ಸಿಂಪಲ್ ಆಗಿರೋ 3-4 ಐಟಮ್ಸ್ ಇದ್ರೆ ಸಾಕು, ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಬೇಕಾಗಿರೋವಂಥ ಐಟಮ್ 1.5 ಲಿಂಬೆಹಣ್ಣು, 1 ಸ್ಪೂನಷ್ಟು ಉಪ್ಪು, 2 ಸ್ಪೂನಷ್ಟು ಖಾರದ ಪುಡಿ. ಇಷ್ಟಿದ್ರೆ ಸಾಕು ಫ್ರೆಂಡ್ಸ್, ಬೇರೆ ಏನೂ ಬೇಡ. ಈಗ ನಾನು 1 ಸ್ಪೂನು ಹೇಳ್ದಂಗೆ ಉಪ್ಪನ್ನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಕಟ್ ಮಾಡಿರೋ ಲಿಂಬೆಹಣ್ಣನ್ನ ಹಿಂಡ್ಕೋಬೇಕು. 1.5 ಲಿಂಬೆಹಣ್ಣಷ್ಟು ಕಟ್ ಮಾಡಿದ್ದೀನಿ, ಅದನ್ನು ಈಗ ಹಿಂಡ್ತಾ ಇದ್ದೀನಿ ಫ್ರೆಂಡ್ಸ್. ಇದರಲ್ಲಿ ಏನು ವಿಶೇಷತೆ ಏನಂದರೆ ಫ್ರೆಂಡ್ಸ್, ಯಾವುದೇ ರೀತಿ ಒಂದು ಚೂರು ಎಣ್ಣೆ ಕೂಡ ನಾವಿಲ್ಲಿ ಎಲ್ಲೂ ಮಿಕ್ಸ್ ಮಾಡಲ್ಲ. ವಿತೌಟ್ ಎಣ್ಣೆನ ಮಿಕ್ಸ್ ಮಾಡ್ದಲೆ ಮಾಡೋವಂಥದ್ದು ಲೆಮನ್ ಚಿಕನ್. ಇದರಲ್ಲಿ ಅದೇ ಒಂದು ವಿಶೇಷತೆ. ಸೊ ಈಗ 1.5 ಲಿಂಬೆಹಣ್ಣು ಹಿಂದ ತಕ್ಷಣ ನೆಕ್ಸ್ಟು ನಾವು ಒಂದು ಖಾರದ ಪುಡಿಯನ್ನು ಹಾಕಬೇಕಾಗುತ್ತೆ. ಲಿಂಬೆಹಣ್ಣು ಹಿಂಡಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಈಗ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ. ನಾನು ಹೇಳ್ದಂಗೆ 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಬೇಕು. ಸೊ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂಗೆ ನೀವು ಮಾಡ್ಕೊಬೋದು. ಒಂಚೂರು ಜಾಸ್ತಿ ಕೂಡ ಹಾಕೊಬೋದು. ನನಗೆ 2 ಸ್ಪೂನ್ ಸಾಕು. ಸೊ ಆದ್ದರಿಂದ ನಾನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ಫ್ರೆಂಡ್ಸ್. ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಬೇಕು. ಸೊ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಫ್ರೆಂಡ್ಸ್ ನೋಡಿ, ಈ ಥರ ಕಲರ್ ಬರ್ತಾ ಇದೆ. ಯಾಕಂದರೆ ಖಾರದ ಪುಡಿ ತುಂಬಾ ಕಲರ್ ಆಗಿರೋದ್ರಿಂದ ಚೆನ್ನಾಗಿ ಖಾರ ಹಿಡಿದಿದೆ. ಸೊ ಇದನ್ನು ಮಿನಿಮಮ್ಮು ಒಂದು 30 ಮಿನಿಟ್ಸ್ ಅಷ್ಟು ಮ್ಯಾರಿನೇಟ್ ಮಾಡಬೇಕು, ಕಲಸಿ ಇಟ್ಬೇಕು ಫ್ರೆಂಡ್ಸ್. 30 ಮಿನಿಟ್ಸ್ ಅಷ್ಟು ಇಡಬೇಕು. ಈಗ ಆಲ್ರೆಡಿ 30 ನಿಮಿಷಗಳ ಕಾಲ ನೆನೆಸಿಟ್ಟಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನು ಒಂದು ಬಾಣಲಿಯಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ನೆಕ್ಸ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಒಂದು ಲೋ ಫ್ಲೇಮಲ್ಲಿ ಈ ಚಿಕನನ್ನು ಬೇಯಿಸ್ಕೊಬೇಕು. ಸೊ ಆದಷ್ಟು ಲೋ ಫ್ಲೇಮಲ್ಲಿಟ್ಟೆ ಈ ಚಿಕನನ್ನು ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಬೇಯುತ್ತೆ ಕೂಡ. ಜಾಸ್ತಿ ಬಿಸಿ ಇಟ್ಟಷ್ಟು ಇದು ಚೆನ್ನಾಗಿ ಬೇಯಲ್ಲ. ಬೇಯಬೇಕಾದ್ರೆ ಒಂದು ಪಾತ್ರೆನ ಮುಚ್ಚಿ ಚಿಕನ್ ಬೇಯಬೇಕಾದ್ರೆ. ಸೊ ಆಲ್ಮೋಸ್ಟ್ ಇದು ಚಿಕನ್ ಬೇಯ್ತಾ ಇದೆ ಫ್ರೆಂಡ್ಸ್. ಚಿಕನ್ ಬೇಯ್ತಾ ಇರಬೇಕಾದ್ರೆ ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಆವಾಗ ನಾವು ಚೆನ್ನಾಗಿ ಈ ಥರ ತಿರುಗಿಸಿ ಹಾಕಬೇಕು ಚಿಕನ್ನ, ತಳ ಹಿಡಿಬಾರ್ದು. ಸೊ ಈ ಥರ ಚಿಕನ್ ಮಾಡಿಕೊಡೋದ್ರಿಂದ ಮಕ್ಕಳಿಗೂ ಕೂಡ ಹೆಲ್ತ್ ವೈಸಲ್ಲಿ ತುಂಬ ಒಳ್ಳೆಯದಿರುತ್ತೆ. ಸೊ ಮಕ್ಕಳು ಹೆಲ್ತ್ ಹಾಳಾಗಲ್ಲ. ಒಂದು ಎಣ್ಣೆ ಯೂಸ್ ಮಾಡಲ್ಲ. ಔಟ್ಸೈಡ್ ನಾವು ಏನೇ ಒಂದು ಹೊರಗಡೆಯಿಂದ ಕಬಾಬ್ ಪೌಡ್ರ್ ಆಗಲಿ ಏನೇ ತಂದು ನಾವು ಹೊರಗಡೆಯಿಂದ ಮಾಡ್ತಿಲ್ಲ. ಸಿಂಪಲ್ ಆಗಿರೋ ಚಿಕನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ದಯವಿಟ್ಟು ನೀವು ಕೂಡ ಮನೇಲಿ ಮಾಡಿ ಪ್ರಯತ್ನ ಪಡಿ. ಔಟ್ಸೈಡ್ ಆದಷ್ಟು ಮಕ್ಕಳಿಗೆ ಚಿಕನ್ ಪೌಡ್ರ್ ಆಗಲಿ ಇಲ್ಲ ಇನ್ನೊಂದಾಗಲಿ ತಂದು ಮಾಡಿಕೊಡೋದ್ರಿಂದ ಹೆಲ್ತ್ ಕೂಡ ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ಈ ಥರ ಮಾಡಿ ಸಿಂಪಲ್ಲಾಗಿ ಮನೆಯಲ್ಲಿ ಯೂಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ಇದನ್ನು ಕೂಡ ತಿಳಿ ಸಾಂಬಾರಲ್ಲಿ ಜೊತೆಗೆ ತಿನ್ನೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಆದಷ್ಟು ಈಗ ನೋಡಿ, ಆಲ್ಮೋಸ್ಟ್ ಈಗ ನಮ್ಮ ಚಿಕನ್ ಬೇಯ್ತಾ ಬಂದಿದೆ. ಒಂಚೂರು ಕೆಳಗಡೆ ನೀರಿನ ಒಂದು ಕಣ ಕಾಣ್ತಾ ಇದೆ ಅಷ್ಟೇ. ಆಲ್ಮೋಸ್ಟ್ ಬಂದಿದೆ ಫ್ರೆಂಡ್ಸ್. ಈಗ ಫುಲ್ ಡ್ರೈ ಆಗಿದೆ ಚಿಕನ್ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ.